ನಮಸ್ಕಾರ. ನಮ್ಮ ಕರ್ನಾಟಕ ರಾಜ್ಯ ಘನವಕ್ತ ವಿಧಾನಸೌಧೆಯ ಸ್ಪೀಕರ್ ಆದಂಥ ಯು ಟಿ ಖಾದರ್ ಅವರಿಗೆ ಸರ್, ನಾವಿವತ್ತು ನಿಮ್ಮ ಕಳಕಳೆಯಿಂದ ನಿಮ್ಮಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀವಿ. ನಮ್ಮ ಶ್ರೀರಂಗಪಟ್ಟಣದಲ್ಲಿ ಟಿಪ್ಪು ಸುಲ್ತಾನ್ ವಕ್ಫ್ ಎಸ್ಟೇಟ್ ಕಮಿಟಿಲಿ 4 ಜನರೇಷನಿಂದ ಲೂಟಿ ಮಾಡ್ತಾಯಿದ್ದಾರೆ, ಸುಲಿಗೆ ಮಾಡ್ತಾಯಿದ್ದಾರೆ. ಪಾರ್ಕಿಂಗಿಂದ ಹಿಡ್ದು, ಗೋಲಕದಿಂದ ಹಿಡ್ದು, ಚಂದದಿಂದ ಹಿಡ್ದು, ಚಪ್ಪಲಿಯ ಪಾರ್ಕಿಂಗ್ ಕೂಡ ಲೂಟಿ ಮಾಡ್ತಾಯಿದ್ದಾರೆ. ಕೋಟ್ಯಾಂತರ ರೂಪಾಯಿ ನಮ್ಮ ಕರ್ನಾಟಕ ಬಜೆಟ್ನಲ್ಲಿ ಸ್ಯಾಂಕ್ಷನ್ ಆಗಿರೋಂಥ ಮೆಮೋರಿಯಲ್ ಹಾಲ್ಗೆ 2 ಕೋಟಿ ಎಲ್ಲೋಗಿದೆ ಅಂತ ಗೊತ್ತಾಗ್ತಾ ಇಲ್ಲ ಸರ್. ಟಿಪ್ಪು ಸುಲ್ತಾನ್ ಮೆಮೋರಿಯಲ್ ಹಾಲ್ಗೆ 2 ಕೋಟಿ ಸ್ಯಾಂಕ್ಷನ್ ಆಗಿದೆ. BJP ಗೌರ್ಮೆಂಟಲ್ಲೂ ಸ್ಯಾಂಕ್ಷನ್ ಆಗಿದೆ, ಆಮೇಲೆ ಈ ಕಾಂಗ್ರೆಸ್ ಗೌರ್ಮೆಂಟಲ್ಲೂ ಸ್ಯಾಂಕ್ಷನ್ ಆಗಿದೆ. ಎಷ್ಟೋ ಕೋಟ್ಯಾಂತರ ರೂಪಾಯಿ ಸ್ಯಾಂಕ್ಷನ್ ಆಗಿದೆ. ಅದು ನಮ್ಮ ಪಬ್ಲಿಕ್ ಹಣ ಸರ್. ಟಿಪ್ಪು ಸುಲ್ತಾನ್ ಶಹೀದ್ ರಹಮತುಲ್ಲಾ ಅಲೈ ಎಲ್ಲರಿಗೂ ನ್ಯಾಯ ದೊರಕಿಸಿದಂಥವರು ರಾಜ. ಮತ್ತು ಯಾವಾಗಲೂ ಎಲ್ಲ ಜನಾಂಗಗಳು ನನ್ನ 2 ಕಣ್ಣು ಅಂತ ಹೇಳಿರೋಂಥ ರಾಜ. ಅವರು ಶಹೀದ್ ಆಗಿರೋರಂಥವ್ರು. ಅಂಥ ಜಾಗದಲ್ಲಿ ಕೂತಿ 4 ಜನರೇಷನ್ ಲೂಟಿ ಮಾಡ್ತಾಯಿದ್ದಾರೆ ಸರ್. ನೀವು ನಮ್ಮ ಕರ್ನಾಟಕ ರಾಜ್ಯ ಘನವಕ್ತ ಸ್ಪೀಕರ್, ನಮ್ಮ ವಿಧಾನಸೌಧೆಯ ಸ್ಪೀಕರ್, ನೀವು ಸಂವಿಧಾನನ ಎತ್ತಿ ಹಿಡಿಯೋರು. ಇಲ್ಲಿ ಇದೇ ಟಿಪ್ಪು ಸುಲ್ತಾನ್ ವಕ್ಫ್ ಎಸ್ಟೇಟ್ ಕಮಿಟಿಲಿ 2 ಬೈಲಾ ಇದೆ. ಇಲ್ಲಿ ವೈಲೇಷನ್ ಮಾಡ್ಕೊಂಡು ಇವ್ರೇನು ಮಾಡ್ತಾಯಿದ್ದಾರೆ, ಟರ್ಮ್ಸ್ ಎಗೇನೆಸ್ಟು, ಆಮೇಲೆ ದುರಾಡಳಿತ ನಡೆಸ್ತಾ ಇದ್ದಾರೆ. ಇವರು ಇದೇ 4 ಜನರೇಷನಿಂದ ಕೂತ್ಕೊಂಡಿದ್ದಾರೆ ಇಲ್ಲಿ ಸರ್. ಇಲ್ಲಿ ಕೂತಿರೋ ಅಂಥದ್ದು ನಮ್ಮ ಶ್ರೀರಂಗಪಟ್ಟಣದಲ್ಲಿ ಟಿಪ್ಪು ಸುಲ್ತಾನ್ ವಕ್ಫ್ ಎಸ್ಟೇಟ್ ಚೇರ್ಮನ್ ತನ್ವೀರ್ ಸೇಠ್ ಅವ್ರು ಕೂತಿದ್ದಾರೆ ಸರ್. ಸರ್, ನೀವು ನಮ್ಮ ಕರ್ನಾಟಕ ಘನವಕ್ತ ಸ್ಪೀಕರ್ ಸರ್, ನೀವು ಇದ್ರ ಬಗ್ಗೆ ಆ್ಯಕ್ಷನ್ ತಗೋಬೇಕು. ನೋಡಿ, ಇದೇ ಇರ್ಫಾನ್ ಅಹಮದ್ ಅವರು ನೀವು ಕೋರ್ಟ್ಗೆ ಹೋಗಿ ಅಂತ ಹೇಳ್ತಾರೆ ಸರ್. ಇವರು ಟಿಪ್ಪು ಸುಲ್ತಾನ್ ವಕ್ಫ್ ಎಸ್ಟೇಟ್ ಕಮಿಟಿಯ ಸೆಕ್ರೆಟ್ರಿ. ಅಲ್ಲಿ ಎಕ್ಸ್ ಅಫಿಷೋ ಬೈಲಾ ಪ್ರಕಾರ ಯಾರಾದರೂ ಎಕ್ಸ್ ಅಫಿಷೋ ಕೂತ್ಕೋಬೇಕಾಗಿತ್ತು, ಆದರೆ ಇವರು ಕೂತಿರೋದು ಉಲ್ಲಂಘನೆ ಮಾಡ್ಕೊಂಡು ಕೂತಿದ್ದಾರೆ. ಇಲ್ಲಿ ಜನಗಳೆಲ್ಲ ಸ್ಟ್ರೈಕ್ ಮಾಡಿದ್ದಾರೆ, ಇದ್ರ ಬಗ್ಗೆ ಜನಗಳೆಲ್ಲ ಧ್ವನಿ ಎತ್ತಿದ್ದಾರೆ. ಇವರ ಧ್ವನಿಗೆ ಕ್ಯಾರೆ ಅಂತ ಇಲ್ಲ ಸರ್ಕಾರ. ಎಲ್ಲ ಲೂಟಿ ಮಾಡೋಕ್ಕೆ ಬಿಟ್ಟಿದ್ದಾರೆ ಈ ಟಿಪ್ಪು ಸುಲ್ತಾನ್ ವಕ್ಫ್ ಎಸ್ಟೇಟ್ ಕಮಿಟಿಯವ್ರಿಗೆ. ಈ ಜನಗಳೆಲ್ಲ ಎಲ್ಲೋಗ್ಬೇಕು ಸರ್? ನಾವೆಲ್ಲ ಎಲ್ಲೋಗಿ ನ್ಯಾಯ ಕೇಳಬೇಕು ಹೇಳಿ? ಕೋರ್ಟ್ಗೆ ಹೋಗಿ ನ್ಯಾಯ ಕೇಳಬೇಕಾ? ಈ ತನಿಖೆ ಸಂಸ್ಥೆಗಳು ಎಲ್ಲ ಇದೆ ಇಲ್ಲಿ ಕರ್ನಾಟಕದಲ್ಲಿ. ನಮ್ಮ ಸರ್ಕಾರ ಇದೆ, ನೀವಿದ್ದೀರಾ, ನೀವು ಸ್ಪೀಕರು, ಎಲ್ಲ ನ್ಯಾಯನ ಎತ್ತಿ ಹಿಡಿಯೋರು. ಆದರೆ ಇಲ್ಲಿ ಅನ್ಯಾಯ ಆಗ್ತಿದೆ. ಯಾಕೆ ಕೇಳ್ತಾ ಇಲ್ಲ ಸರ್? ಇಲ್ಲಿ ಟಿಪ್ಪು ಸುಲ್ತಾನ್ ವಕ್ಫ್ ಎಸ್ಟೇಟ್ ಕಮಿಟಿಲಿ ತನ್ವೀರ್ ಸೇಠ್ ಸಾಹೇಬರು ಇದ್ದಾರೆ ಅಂತನ, ಕಾಂಗ್ರೆಸ್ ಪಕ್ಷದವ್ರು ಇದ್ದಾರೆ ಅಂತನ, ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಹೇಳಿ, ಈ ಕಾಂಗ್ರೆಸ್ ಪಕ್ಷದವ್ರು ಇದ್ದಾರೆ ಅಂತ ಹೇಳಿ ನೀವು ನ್ಯಾಯ ಕೊಡ್ತಾ ಇಲ್ವಾ? ನ್ಯಾಯ ದೊರಕಿಸ್ಕೊಡ್ತಾ ಇಲ್ವಾ ಸರ್? ಇದು ಎಲ್ಲ ಜನಾಂಗದವ್ರಿಗೆ ಸೇರ್ಬೇಕಾಗಿರೋ ಆಸ್ತಿ. ಇದು ಪಬ್ಲಿಕ್ ಟ್ಯಾಕ್ಸ್ ಮನಿ ಸರ್. ಕರ್ನಾಟಕ ರಾಜ್ಯ ಘನವಕ್ತ ಸ್ಪೀಕರ್ ಆದಂಥ ನೀವು ದಯವಿಟ್ಟು ಈ ಅನ್ಯಾಯದ ವಿರುದ್ಧ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ನ್ಯಾಯನ ದೊರಕಿಸ್ಕೊಟ್ಟು ಇಲ್ಲಿ ಯಾರು ವೈಲೇಷನ್ ಮಾಡ್ಕೊಂಡು ಬೈಲಾ ವೈಲೇಷನ್ ಮಾಡಿ ಇಲ್ಲಿ ಜನಗಳೆಲ್ಲ ಗಾಳಿಗೆ ತೂರಿದ್ದಾರೆ, ಈ ನ್ಯಾಯನೆಲ್ಲ ಗಾಳಿಗೆ ತೂರಿ ಅನ್ಯಾಯ ಮಾಡ್ತಾ ಇರೋ ವಿರುದ್ಧ ದಯವಿಟ್ಟು ಈ ಇರ್ಫಾನ್ ಅಹಮದ್ ವಿರುದ್ಧವಾಗಿ ಎಕ್ಸ್ ಅಫಿಷೋ ಯಾರಾದರೂ ಹೆಲ್ತ್ ಡಿಪಾರ್ಟ್ಮೆಂಟು, ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಕೂತ್ಕೊಳ್ಳೋ ಜಾಗದಲ್ಲಿ ಇವರು ಕೂತ್ಕೊಂಡು ಸೆಕ್ರೆಟ್ರಿ ಆಗಿದ್ದಾರೆ. ಇವರು ಯಾವುದೇ ರೀತಿ ಲೆಕ್ಕ ಕೊಡ್ತಾ ಇಲ್ಲ, ಯಾವುದೇ ರೀತಿ ಅಕೌಂಟ್ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ. ಇವರು ನಮ್ಮ ಕರ್ನಾಟಕ ರಾಜ್ಯಕ್ಕಿಂತ ಮೇಲ್ಪಟ್ಟಿದ್ದಾರೆ ಸರ್. ನಮ್ಮ ಕರ್ನಾಟಕ ಬಜೆಟೇ ಎಲ್ಲರಿಗೂ ಲೆಕ್ಕಾಚಾರ ಕೊಡುತ್ತೆ. ವರ್ಷದಲ್ಲಿ ನಿಮ್ಮ ಎದುರುಗಡೆ ಲೆಕ್ಕಾಚಾರ ಕೊಡುತ್ತೆ, ನಮ್ಮ ವಿಧಾನಸೌಧದಲ್ಲಿ ಲೆಕ್ಕಾಚಾರ ಕೊಡುತ್ತೆ. ಆದರೆ ಈ ಟಿಪ್ಪು ಸುಲ್ತಾನ್ ವಕ್ಫ್ ಎಸ್ಟೇಟ್ ಕಮಿಟಿಯಲ್ಲಿ ಕೂತ್ಕೊಂಡು ಇವರು ಈ ಇರ್ಫಾನ್ ಅಹಮದ್ ಅವರು ನಿಮ್ಮ ಪ್ರೀತಿಯ ಟಿಪ್ಪು ಸುಲ್ತಾನ್ ಆದಂಥ ಶಹೀದ್ ರಹಮತುಲ್ಲಾ ಅಲೈ ಆ ಕಮಿಟಿಯಲ್ಲಿ ಕೂತ್ಕೊಂಡು ಇವರು ಎಲ್ಲರಿಗೂ ಹೋಗಿ ಸುಳ್ಳು ಹೇಳ್ತಾರೆ. ಮತ್ತು ಎಲ್ಲರಿಗೂ ಕೊಡಲ್ಲ, ಹೋಗಿ ನೀವು ಏನು ಮಾಡ್ಕೋತೀರಿ ಮಾಡ್ಕೊಳ್ಳಿ, ಕೋರ್ಟಲ್ಲಿ ಕೊಡ್ತೀನಿ ಅಂತ ಹೇಳ್ತಾರೆ. ಏನು ಮಾಡೋದು ಸರ್? ನಾವೆಲ್ಲ ಜನಗಳು ಏನು ಮಾಡ್ಬೇಕು ಹೇಳಿ? ಯು ಟಿ ಖಾದರ್ ಸಾಹೇಬ್ರೆ, ನಮ್ಮ ವಿಧಾನಸೌಧೆಯ ಸ್ಪೀಕರ್ ಸಾಹೇಬ್ರೆ, ನಮ್ಮ ಕರ್ನಾಟಕ ರಾಜ್ಯದ ಸ್ಪೀಕರ್ ಸಾಹೇಬ್ರೆ, ನೀವೇ ನಮಗೆ ನ್ಯಾಯ ಕೊಡಿಸ್ಬೇಕು. ನೀವೇ ನಮಗೆ ಈ ಅನ್ಯಾಯದ ವಿರುದ್ಧ ನ್ಯಾಯ ದೊರಕಿಸ್ಕೊಡ್ಬೇಕು. ಇವ್ರ ಮೇಲೆ ಸೂಕ್ತ ಕ್ರಮ ತಗೋಬೇಕು, ಇವ್ರ ಮೇಲೆ ಸೂಕ್ತ ಆ್ಯಕ್ಷನ್ ತಗೋಬೇಕು. ಇವರು ಈ ಕಾನೂನು ಬಾಹಿರವಾಗಿ 2 ಬೈಲಾ ಮಾಡ್ಕೊಂಡು, ಈ ಬೈಲಾ ವೈಲೇಷನ್ ಮಾಡ್ಕೊಂಡು, ಈ ಬೈಲಾನ ಇವರು ಎಕ್ಸ್ ಅಫಿಷೋ ಕೂತ್ಕೊಳ್ಳೋ ಜಾಗದಲ್ಲಿ ಇವರು ಕೂತ್ಕೊಂಡಿದ್ದಾರೆ. ನೀವು ಗೆಜೆಟರಲ್ಲಿ ನೋಡಿ, ಎಲ್ಲ ದಾಖಲೆ ಕೊಟ್ಟಿದ್ದೀವಿ, ಎಲ್ಲ ಆ್ಯಕ್ಷನ್ ತೊಗೋಬೇಕು. ಆದರೆ ಈ
ವಕ್ ಬೋರ್ಡ್ CEO ಆಗಲಿ ವಕ್ ಬೋರ್ಡ್ ಅಧಿಕಾರಿಗಳಾಗಲಿ ಯಾರೂ ಆ್ಯಕ್ಷನ್ ತಗೋತಾ ಇಲ್ಲ. ನಮ್ಮ ವಕ್ ಮಿನಿಸ್ಟರ್ ಕೂಡ ಇದ್ರ ಬಗ್ಗೆ ಮೌನ ವಹಿಸಿದ್ದಾರೆ. ಯಾಕೆ ವಹಿಸಿದ್ದಾರೆ ಅಂತ ಕೇಳಿ, ಅವ್ರಿಗೆ ಏನಕ್ಕೆ ವಹಿಸಿದ್ದಾರೆ ಅಂತ ಕೇಳಿ. ಟಿಪ್ಪು ಸುಲ್ತಾನ್ ವಕ್ ಎಸ್ಟೇಟ್ ಕಮಿಟಿಲಿ ಚೇರ್ಮ್ಯಾನ್ ತನ್ವೀರ್ ಸೇಠ್ ಇರೋದ್ರಿಂದ ಏನಾದರೂ ಮೌನ ವಹಿಸಿದ್ದಾರೆ ಅಂತ ಕೇಳಿ. ದಯವಿಟ್ಟು ಸರ್, ನಿಮ್ಮ ಗಮನಕ್ಕೆ ನಮ್ಮ ಧ್ವನಿ ಬರ್ತಾ ಇಲ್ವಾ? ನಿಮ್ಮ ಗಮನಕ್ಕೆ ನಮ್ಮ ಧ್ವನಿ ಕೇಳಿಸ್ತಾ ಇಲ್ವಾ? ನೀವು ಯಾವಾಗ ನ್ಯಾಯ ದೊರಕಿಸ್ಕೊಡ್ತೀರಾ? ಯಾವಾಗ ಈ ಅನ್ಯಾಯದ ವಿರುದ್ಧ ನಮಗೆ ನ್ಯಾಯ ಕೊಡಿಸ್ತೀರಾ? ದಯವಿಟ್ಟು ಹೇಳಿ, ದಯವಿಟ್ಟು ಉತ್ತರ ಕೊಡಿ. ದಯವಿಟ್ಟು ನಿಮ್ಮಲ್ಲಿ ನಾವು ಕಳ್ಕಳೆ ಅಂತ ವಿನಂತಿ ಮಾಡ್ಕೋತಾ ಇದ್ದೀವಿ. ಎಲ್ಲಿ ಹೋಗಬೇಕು ನಾವು? ನಿಮ್ಮ ಕರ್ನಾಟಕದ ಜನ, ನಮ್ಮ ಶ್ರೀರಂಗಪಟ್ಟಣದ ಜನ ಎಲ್ಲೋಗಿ ನ್ಯಾಯ ಕೇಳಬೇಕು ಹೇಳಿ? ಎಲ್ಲೋಗಿ ಕೂತ್ಕೋಬೇಕು ಹೇಳಿ? ಏನು ಮಾಡಬೇಕು ಅಂತ ಹೇಳಿ? ನಾವು 2 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ. ಇದುವರೆಗೂ ನ್ಯಾಯ ಸಿಗ್ತಾ ಇಲ್ಲ, ಅನ್ಯಾಯ ಆಗ್ತಿದೆ. ರೋಡಿನ ಪ್ರಾಪರ್ಟಿಗಳು ಎಷ್ಟೋ ಮಾರ್ಬಿಟ್ಟಿದ್ದಾರೆ ಇವರು. ರೋಡ್ಗೆ ಹೋಗಿರೋ ಅಂಥ ಪ್ರಾಪರ್ಟಿಗಳೆಲ್ಲ ಇವರು ಹಣ ತೊಗೊಂಡಿದ್ದಾರೆ. ಎಷ್ಟು ಹಣ ತೊಗೊಂಡೋಗಿ ಬ್ಯಾಂಕಲ್ಲಿ ಇಟ್ಟಿದ್ದಾರೆ. ಅದ್ರ ಇಂಟ್ರೆಸ್ಟ್ ದುಡ್ಡು ಎಲ್ಲೋಯ್ತು? ಅದು ಎಲ್ಲೋಯ್ತು? ಮ್ಯಾನೇಜ್ಮೆಂಟು, ಡೆವಲಪ್ಮೆಂಟು, ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಕಮಿಟಿ ಅಂತ ಚಂದ ವಸೂಲಿ ಮಾಡಿದ್ದಾರೆ. ನಿಮ್ಮ ಟಿಪ್ಪು ಸುಲ್ತಾನ್ ಹೆಸರಿನಲ್ಲಿ ಹೇಳ್ಕೊಂಡು ಚಂದ ವಸೂಲಿ ಮಾಡಿ ಇದುವರೆಗೂ ನ್ಯಾಯ ದೊರಕಿಸಿಲ್ಲ, ನ್ಯಾಯ ಕೊಡಿಸಿಲ್ಲ. ಇದೇ ವಕ್ ಎಸ್ಟೇಟ್ ಟಿಪ್ಪು ಸುಲ್ತಾನ್ ವಕ್ ಎಸ್ಟೇಟ್ ಕಮಿಟಿಯ ಚೇರ್ಮ್ಯಾನ್ ತನ್ವೀರ್ ಸೇಠ್ ಸಾಹೇಬರು ಅವರು ಕೇಳಿದ್ರೆ ಇದೆಲ್ಲ ನನ್ನ ಹತ್ರ ಏನೂ ಇಲ್ಲ ಅಂತ ಹೇಳ್ತಾರೆ. ಎಲ್ಲ ಜಮೀರ್ ಅಹಮದ್ ಅವ್ರು ನೋಡ್ಕೋತಾ ಇರೋದು ಅಂತ ಹೇಳ್ತಾರೆ. ಆದರೆ ನಾವು ಜಮೀರ್ ಅಹಮದ್ ಅವ್ರು ಕೇಳಿದ್ರೆ ಇದೇ ತನ್ವೀರ್ ಸೇಠ್ ಅವ್ರು ನೋಡ್ಕೋತಾ ಇದ್ದಾರೆ, ನೀವು ಅಲ್ಲೋಗಿ ಅಂತಾರೆ. ಇವ್ರ ಹತ್ರ ಹೋದರೆ ಇವರು ಕೇಳ್ತಾರೆ, ತಿರ್ಗಾ ಜಮೀರ್ ಅಹಮದ್ ಹತ್ರ ಹೋಗಿ ಎಲ್ಲ ನೋಡ್ಕೊಳ್ಳೋದು ಅವರೇ ಅಂತಾರೆ. ಎಲ್ಲಿ ಹೋಗ್ಬೇಕು ಹೇಳಿ? ಎಲ್ಲಿ ನ್ಯಾಯ ಸಿಗುತ್ತೆ ಹೇಳಿ? ನ್ಯಾಯ ಯಾವಾಗ ಸಿಗುತ್ತೆ ಹೇಳಿ? ನಮ್ಮ ಕರ್ನಾಟಕ ಟಿಪ್ಪು ಸುಲ್ತಾನ್ ವಕ್ ಎಸ್ಟೇಟ್ ಕಮಿಟಿಯವ್ರಿಗೆ ಲೂಟಿ ಮಾಡೋಕ್ಕೆ ಬಿಟ್ಟಿದೆಯಾ? ಇಲ್ಲ ನಮ್ಮ ಘನತ ವಕ್ತ ನೀವು ಸ್ಪೀಕರ್ ಆದಂಥವರು ಯಾವಾಗ ನ್ಯಾಯ ಕೊಡಿಸ್ತೀರಾ? ಈ ಸರ್ಕಾರದಲ್ಲಿ ನಮಗೆ ನ್ಯಾಯ ಯಾವಾಗ ಕೊಡಿಸ್ತೀರಾ? ಈ ಸರ್ಕಾರದವರು ಇವ್ರಿಗೆ ಲೂಟಿ ಮಾಡೋಕ್ಕೆ ಬಿಟ್ಟಿದ್ದಾರಾ? ಏನಕ್ಕೆ ಬಿಟ್ಟಿದ್ದಾರೆ? 4 ಜನ್ರೇಷನಿಂದ ಏನು ಮಾಡ್ತಾ ಇದ್ದಾರೆ ಇವ್ರು? 4 ಜನ್ರೇಷನಿಂದ ಕೂತ್ಕೊಳ್ಳೋಕ್ಕೆ ಯಾರು ಬಿಟ್ಟಿರೋದು ಇವ್ರಿಗೆ? ಯಾರು ಈ ಸಂವಿಧಾನ ಬದ್ಧವಾಗಿ ಕೆಲಸ ಮಾಡೋರು? ವಕ್ ಬೋರ್ಡ್ ಅವರು ಸಂವಿಧಾನ ವಿರುದ್ಧವಾಗಿ ಯಾವಾಗಿಂದ ಕೆಲಸ ಮಾಡ್ತಾ ಇದ್ದಾರೆ? ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ? 4 ಜನ್ರೇಷನಿಂದ ಮಾಡ್ತಾ ಇದ್ದಾರೆ. ಯಾರು 2 ಟರ್ಮ್ ಇವರು ಕೂತ್ಕೋಬೇಕಾಗಿದ್ದು 3 ವರ್ಷ ಅಂತ ಹೇಳಿ ಇವರು 6 ವರ್ಷ ಬಿಟ್ಟು ಎಕ್ಸ್ಟ್ರಾ ಇವರು 4 ಜನ್ರೇಷನಿಂದ ಕೂತ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಆ ಸೆಕ್ರೆಟ್ರಿ ಅವರು 4 ಜನ್ರೇಷನಿಂದ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇವ್ರಿಗೆಲ್ಲ ಯಾರು BJP ಗೌರ್ಮೆಂಟ್ ಆಗಲಿ, ಕಾಂಗ್ರೆಸ್ ಗೌರ್ಮೆಂಟ್ ಆಗಲಿ, JDS ಗೌರ್ಮೆಂಟ್ ಆಗಲಿ ಇವರೇ ಇಲ್ಲಿ ಇದ್ದಾರೆ, ಇವರೇ ನೋಡ್ಕೋತಾ ಇದ್ದಾರೆ. ಮತ್ತು ಇವ್ರಿಗೆ ಯಾರು ಇದೆಲ್ಲ ಬಿಟ್ಟಿದ್ದಾರೆ? ದಯವಿಟ್ಟು ನೀವು ನೋಡಿ, ಪರಿಶೀಲಿಸಿ. ಇವ್ರ ಮೇಲೆ ವಕ್ ಆಫೀಸರ್ ಮೇಲೆ, ವಕ್ ಬೋರ್ಡ್ CEO ಮೇಲೆ ಮತ್ತು ವಕ್ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಿ. ಮತ್ತು ಇವರು ಈ ಟಿಪ್ಪು ಸುಲ್ತಾನ್ ವಕ್ ಎಸ್ಟೇಟ್ ಕಮಿಟಿಲಿ ಕೂತ್ಕೊಂಡಿದ್ದಾರಲ್ಲ ಅವ್ರ ಮೇಲೂ ಕೂಡ ಸೂಕ್ತ ಕ್ರಮ ತಗೊಳ್ಳಿ. ಇಲ್ಲಿರುವಂಥ ಕೋಟ್ಯಾಂತರ ರೂಪಾಯಿ ಹಣ ಚಂದ ಮಿಸ್ಯೂಸ್ ಆಗಿರೋರ ಮೇಲೆ ಸೂಕ್ತ ರೀತಿ ಕ್ರಮ ತಗೊಂಡು ಇವ್ರಿಗೆ ಆ್ಯಕ್ಷನ್ ತಗೊಳ್ಳಿ. ಇವ್ರ ಮೇಲೆ ನೀವು ಆ್ಯಕ್ಷನ್ ತಗೊಂಡು ಜನಗಳಿಗೆ ನ್ಯಾಯ ದೊರಕಿಸ್ಕೊಡಿ ಸ್ವಾಮಿ. ಇದೇ ನಿಮ್ಮಲ್ಲಿ ಕಳಕಳೆಯ ವಿನಂತಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಇಂಡಿಯಾ, ಜೈ ಟಿಪ್ಪು.